KTM ಅವರು ಇವಾಗ 350cc ಬೈಕ್ ಸೆಗ್ಮೆಂಟ್ ಗೂ ಕೂಡ ಎಂಟ್ರಿ ಕೊಟ್ರು. ನಮಸ್ಕಾರ ಕರ್ನಾಟಕ. GST ರೂಲ್ಸ್ ಬಂದಿರೋ ಕಾರಣ 350cc ಗಿಂತ ಜಾಸ್ತಿ ಇರೋ ಬೈಕ್ ಗಳನ್ನ ಪ್ರೀಮಿಯಂ ಸೆಗ್ಮೆಂಟ್ ಗೆ ನೂಕಲಾಯಿತು. ಅದಕ್ಕೆ ನಾವೇನ್ ಕಮ್ಮಿ ಅಂತ KTM ಅವರು ತಮ್ಮ ಹೊಸ ಬೈಕ್ ಅದೇ ಫೀಚರ್ಸ್ ಅದೇ ಮಾಡೆಲ್ ಬಟ್ ಸಿಸಿ ಮಾತ್ರ ಕಮ್ಮಿ ಅಷ್ಟೇ. KTM ಅಡ್ವೆಂಚರ್ 390 ಹಾಗೆ ಡ್ಯೂಕ್ 390 ಅಂತ ಗಾಡಿ ಮೇಲೆ ಇರುತ್ತೆ, ಬಟ್ ಇಂಜಿನ್ ಸಿಸಿ ಮಾತ್ರ 350. ಏನಪ್ಪಾ ಡಿಫರೆನ್ಸ್ ಇದೆ ಈಗ 390 350 ಅಂತ ಹುಡುಕ್ಬೇಕಾದ್ರೆ ನಮಗ್ ಮೈನ್ಲಿ ಗೊತ್ತಾಗಿದೆ ಗಾಡಿಲಿ ಇದ್ದಿದ್ದ ಪವರ್ ಹಾಗೆ ಟಾರ್ಕ್ ಇನ್ ನಂಬರ್ಸ್. ಎರಡು ಗಾಡಿಲಿ ಸೇಮ್ ಇಂಜಿನ್ ಇರೋದ್ರಿಂದ ಈ ಬೈಕ್ ನ ಟಾರ್ಕ್ ಬಂದ್ರು 33.5 ಹಾಗೆ ಪವರ್ ಬಂದು 41.5 ಇದೆ. ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ADV ಇಲ್ಲಿ ಬಂದು 228 mm ಇದೆ. ಎರಡು ಗಾಡಿಲೂ TFT ಡಿಸ್ಪ್ಲೇ, ರೈಡ್ ಮೋಡ್ಸ್ ಹಾಗೆ ಟ್ರಾಕ್ಷನ್ ಕಂಟ್ರೋಲ್ ಎಲ್ಲಾನು ಇದೆ. ಸೇಮ್ ಟು ಸೇಮ್ 390 ಲೇನ್ ಇತ್ತು, ಫೀಚರ್ಸ್ ಎಲ್ಲ ಇದ್ರಲ್ಲಿದೆ, ಬಟ್ ಸಿಸಿ ಮಾತ್ರ ಕಮ್ಮಿ ಅಷ್ಟೇ ಸ್ನೇಹಿತರೆ. ಸೊ ಎರಡು ಬೈಕ್ ಅಲ್ಲೂ ಅಲಾಯ್ ವೀಲ್ಸ್ ನ ಕೊಟ್ಟಿದ್ದಾರೆ. ನನ್ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಮುಂಚೆ ಇದ್ದ 390 ಅಡ್ವೆಂಚರ್ ಅಲ್ಲಿ ಇನಿಷಿಯಲ್ ಆಗಿ ಸಿಕ್ಕಾಪಟ್ಟೆ ಇತ್ತು, ಆದ್ರೆ ಈ ಬೈಕ್ ಅಲ್ಲಿ ಆ ತರ ಇಶ್ಯೂ ಯಾವ್ದು ಇಲ್ಲ, ಕಂಪ್ಲೀಟ್ ರಿಸಾಲ್ವ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನೀವೇನಾದ್ರೂ KTM ಬೈಕ್ ತಗೊಬೇಕು ಅಂತ ಇದ್ದು GST ರೂಲ್ಸ್ ಬಂದಿದ್ರಿಂದ ತಗೊಂಡಿಲ್ಲ ಅಂದ್ರೆ ಇದು ಒಳ್ಳೆ ಟೈಮು, ಯಾಕಂದ್ರೆ ತುಂಬಾ ಹೆಲ್ಪ್ ಆಗ್ಲಿ ಅಂತ KTM ಅವರು ಈ ಬೈಕ್ ನ ಲಾಂಚ್ ಮಾಡಿದ್ದಾರೆ. ಹಾಗೆ KTM ಬೈಕ್ ತಗೊಬೇಕು ಅಂತಿದ್ದ ನಿಮ್ಮ ಸ್ನೇಹಿತರಿಗೆ ರೀಲ್ ನ ಶೇರ್ ಮಾಡಿ. ಹಾಗೆ ಇದೇ ತರ ಹೆಚ್ಚಿನ ಕಂಟೆಂಟ್ ಗೆ ನನ್ನ ಫಾಲೋ ಮಾಡಿ. 250cc 350cc ಬೈಕ್ ನ ಕಂಪೇರ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಅದ್ರ ಪವರ್ ಫಿಗರ್ಸ್ ತುಂಬಾನೇ ಡಿಫರೆನ್ಸ್ ಇದೆ. ಧನ್ಯವಾದ.